ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳಿಂದ ಆನಂದಿಸಿ. ಏನಮ್ಮ ದೀಪ ಒಬ್ಳೆ ಬಂದಿದ್ಯಾ? ನಿಮ್ಮ ಅತ್ತಿಗೆಯಲ್ಲಿ ಅಲ್ಲ ಅಂತ ಹೇಳಿಲ್ವಾ? ಅಳೋದಾದ್ರೆ ಹತ್ ಬಿಡು, ಮನ್ಸಿನ ಭಾರನಾದ್ರೂ ಕಮ್ಮಿ ಆಗುತ್ತೆ. ಕಂಪ್ಲೀಟ್ ಆಗಿ ಹತ್ ಮೇಲೆ ಕೆಳಗಡೆ ಹೋಗ್ಬಿಟ್ಟು ನಾನ್ ಪೂಜೆಗೆ ಬರಲ್ಲ ಅಂತ ಹೇಳ್ಬಿಡು. ಇವೇ ನಿನ್ ಕೊನೆ ನಿರ್ಧಾರನ? ಹೌದು, ನಮ್ಮ ಅತ್ಗೆ ನಾ ಕರ್ಕೊಂಡ್ ಬರ್ತೀನಿ ಅಂತ ಬಿಲ್ಡಪ್ ತಗೊಂಡ್ ಬಂದಿದ್ಯಾ ಅಲ್ವಾ, ಅದಕ್ಕೆ ಇಲ್ಲಿಂದ ಹೋಗ್ದೆ ಇನ್ನು ಇಲ್ಲೇ ನಿಂತಿದ್ಯಾ. ನಿಮ್ಮ ಅಣ್ಣ ಮಾಡಿರೋ ತಪ್ಪಿಗೆ ಇಷ್ಟು ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಹೇಗೆ? ನೋಡು, ನಾನು ರೆಸ್ಟ್ ಮಾಡ್ಬೇಕು, ಸುಮ್ನೆ ನನ್ನ ಡಿಸ್ಟರ್ಬ್ ಮಾಡ್ಬೇಡ, ಇಲ್ಲಿಂದ ಹೋಗ್ತಾ ಇರು. ಹೇಳದ್ ಕೇಳಿಸ್ಲಿಲ್ವಾ? ಏನ್ ನನ್ ಮುಖ ನೋಡ್ತಾ ಇದ್ಯಾ? ಹೋಗ್ತಾ ಇರೋ. ಅಮ್ಮ, ಕೈ ನೋವ್ತಾ ಇದೆ, ಬಿಡೆ ಬಿಡೆ ನನ್ ಕೈನ. ಅಮ್ಮ ನೋವ್ತಿದೆ, ಬಿಡು ನನ್ ಕೈನ. ಏನ್ ಮಾಡ್ತಿದ್ಯಾ? ನಮ್ ಮನೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಇವಾಗ ಪೂಜೆಗೆ ಬರ್ತೀಯಾ, ಅಣ್ಣನ್ ಪಕ್ಕ ಕೂತ್ಕೊಂಡು ಪೂಜೆ ಮಾಡ್ತೀಯಾ? ಅರ್ಥ ಆಯ್ತಾ? ಬರಲ್ಲ ಅಂದ್ರೆ ಬರಲ್ವಾ? ಅಮ್ಮ, ಬರ್ತೀನಿ ಬರ್ತೀನಿ ಬರ್ತೀನಿ. ಹೆಂಗ್ ನಂಬ್ಲಿ? ಹೇಗೆ ಅಂದ್ರೆ ನಾವಿಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದೀವಲ್ಲ, ಅದನ್ನ ಸೋಶಿಯಲ್ ಮೀಡಿಯಾಗ ಹಾಕ್ತಿವಿ. ಏನ್ರೋ ಹೇಳ್ತಿದ್ದೀರಾ? ಅಕ್ಕ ಇನ್ನೊಂದ್ಸಲ ಕೈನ ಕ್ಲೀನ್ ಆಗಿ ತಿರುಗಿಸು, ಎಲ್ಲ ವಿಡಿಯೋ ಮಾಡ್ಕೊಂತೀನಿ. ಈಗ ಹೇಳು, ಪೂಜೆಗೆ ಬರ್ತೀಯಾ ಇಲ್ವಾ? ಬರ್ತೀನಿ. ನಿಜನಾ? ಪ್ರಾಮಿಸ್. ಅಕ್ಕ, ಅವ್ರ ಅಪ್ಪನ ಮೇಲೆ ಆಣೆ ಮಾಡಕ್ ಹೇಳು. ನಮ್ಮ ಅಪ್ಪನ ಮೇಲೆ ಆಣೆ, ಪೂಜೆಗೆ ಬರ್ತೀನಿ, ಪ್ಲೀಸ್ ಬಿಟ್ಬಿಡು. ಬೇಗ ರೆಡಿಯಾಗಿ ಪೂಜೆಗೆ ಬಾ. ಆ ವಿಡಿಯೋ ಡಿಲೀಟ್ ಮಾಡಿಸು. ಮೊದ್ಲು ಪೂಜೆಗೆ ಬಾ, ಅದಾದ್ಮೇಲೆ ಅದೆಲ್ಲ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬರ್ಬೇಕು. ಬನ್ರೋ ಆಚೆ ಇರೋಣ.